ಪುಷ್ಕಲ. ಎಂತಹ ವೀರನಾದರೂ ನನ್ನೊಡನೆ 5 ಕ್ಷಣ ಹೋರಾಡುವುದು ಕಷ್ಟ. ನೀನು 5 ದಿನಗಳಿಂದ ಹೋರಾಡುತ್ತಿರುವೆ. ನೀನು ಬಾಲಕನಾದರೂ ಮಹಾವೀರನೇ ಸರಿ. ವೀರಭದ್ರ, ನನಗೆ ನಿನ್ನ ಪ್ರಶಂಸೆ ಬೇಕಾಗಿಲ್ಲ. ನೀನು ನನ್ನಿಂದ ಸೋಲಬೇಕು, ಅದೇ ನನ್ನ ಗುರಿ. ಏನು ಹೇಳುತ್ತಿರುವೆ ಲಕ್ಷ್ಮಣ?
ಪುಷ್ಕಲ ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದರೆ. ಹೌದು ಸಹೋದರ, ಶಿವಗಣನಾದ ವೀರಭದ್ರನೊಂದಿಗೆ 5 ದಿನಗಳ ಕಾಲ ಧೀರನಂತೆ ಹೋರಾಡಿ ಕಡೆಗೆ ವೀರಭದ್ರನ ಶೂಲಕ್ಕೆ ಬಲಿಯಾದನಂತೆ. ಆದರೆ ವೀರಮಣಿಯೊಂದಿಗೆ ಹೋರಾಡುತ್ತಿರುವಾಗ ಈ ವೀರಭದ್ರ ಎಲ್ಲಿಂದ ಬಂದ ಲಕ್ಷ್ಮಣ? ವೀರಮಣಿ ಮಹಾಶಿವಭಕ್ತನಲ್ಲವೇ ಸಹೋದರ? ಅವನು ಶಿವನ ಮೊರೆ ಹೋಗಿ ಶಿವ ಅವನಿಗೆ ಅಭಯ ನೀಡಿದ್ದಾನೆ. ಪುಷ್ಕಲ ಮತ್ತೆ ಮತ್ತೆ ವೀರಮಣಿಯನ್ನು ಮೂರ್ಛೆಗೊಳಿಸಿದ್ದನ್ನು ಕಂಡು ಕೆರಳಿದ ಶಿವ ವೀರಭದ್ರನನ್ನು ಪುಷ್ಕಲನ ಮೇಲೆ ಯುದ್ಧಕ್ಕೆ ಕಳಿಸಿದ. ಶತ್ರುಘ್ನ, ಹನುಮಂತಾದಿ ವಾನರ ವೀರರ ಜೊತೆಯಲ್ಲಿದ್ದು ಇಂತಹ ಅನಾಹುತ ನಡೆಯುತ್ತೆ. ಇನ್ನು ಚಿಕ್ಕವನಾದ ಪುಷ್ಕಲನ ಸಾವು ನನ್ನ ಮನಸ್ಸನ್ನು ಕಲಕಿ ಬಿಟ್ಟಿದೆ ಲಕ್ಷ್ಮಣ. ಈಗಲೇ ಅಮಾತ್ಯರಿಗೆ ಹೇಳಿ ನನ್ನ ರಥವನ್ನು ಸಿದ್ಧಗೊಳಿಸು. ನಾನು ಈಗಲೇ ರಣರಂಗಕ್ಕೆ ತೆರಳುತ್ತೇನೆ. ಪುಷ್ಕಲನ ಸಾವಿಗೆ ನಾನೇ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಯಾಗದ ಕಾರ್ಯವನ್ನು ಬಿಟ್ಟು ನೀನು ಅಲ್ಲಿಗೆ ಹೋಗುವುದು ಉಚಿತವಲ್ಲ. ಶತ್ರುಘ್ನ, ಹನುಮಂತ ಅಲ್ಲಿರುವಾಗ ಯಾಗದ ಕುದುರೆ ಮರಳಿ ಬಂದೇ ಬರುತ್ತದೆ. ಆಗಲಿ, ನಾನು ಕಾಯುತ್ತೇನೆ. ಆದರೆ ಸಂದರ್ಭ ಕಠಿಣವಾದರೆ ನಾನು ಕಾಯುವುದಿಲ್ಲ ಲಕ್ಷ್ಮಣ. ನಾನು ಹೋಗಲೇಬೇಕು. ಈಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಬಿಡು. ಅಲ್ಲಿನ ಎಲ್ಲ ವಾರ್ತೆಗಳು ನನಗೆ ಶೀಘ್ರವಾಗಿ ಮುಟ್ಟುವಂತೆ ನೋಡಿಕೊ. ನಾನು ಯಾವುದೇ ಕ್ಷಣದಲ್ಲೂ ರಣರಂಗಕ್ಕೆ ತೆರಳುತ್ತೇನೆ. ಆಗಲಿ ಸಹೋದರ, ನಾನೇನು ಬರುತ್ತೇನೆ. ಶ್ರೀರಾಮ ಸಹೋದರ ಶತ್ರುಘ್ನ, ದುಃಖಿಸುತ್ತಿರುವೆಯಾ? ಹೌದು ಪರಮೇಶ್ವರ, ದುಃಖಿಸುತ್ತಿದ್ದೇನೆ. ರಣರಂಗದಲ್ಲಿ ಪುಷ್ಕಳವನ್ನು ಬಲಿಗೊಟ್ಟು ದುಃಖಿಸದೆ ಇನ್ನೇನು ಮಾಡಲಿ ದೇವ? ಶತ್ರುಘ್ನ, ವೀರನಾದವನು ರಣರಂಗದಲ್ಲಿ ನಿಂತು ಶೋಕಿಸುವುದು ಉಚಿತವಲ್ಲ. ವೀರರು ರಣರಂಗದಲ್ಲಿ ಹೋರಾಡಿ ಮಡಿಯುವುದು ಶ್ರೇಯಸ್ಕರ. ಪುಷ್ಕಳ ಬಾಲಕನಾದರೂ ಮಹಾವೀರ. ಮಹಾಪ್ರಳಯಕಾರಿಯಾಗಿರುವಂತಹ ವೀರಭದ್ರನೊಂದಿಗೆ ಹೋರಾಡುವುದೆಂದರೆ ಸಾಮಾನ್ಯವೇ? ನನ್ನನ್ನು ಅಪಮಾನಗೊಳಿಸಿದ ದಕ್ಷ ವೀರಭದ್ರನಿಂದ ಒಂದೇ ಕ್ಷಣದಲ್ಲಿ ಮಡಿದು ಹೋದ. ತ್ರಿಪುರ ದಹನ ಸಂದರ್ಭದಲ್ಲಿ ರಾಕ್ಷಸ ಸೇನೆಯನ್ನೆಲ್ಲ ಒಬ್ಬನೇ ಧ್ವಂಸ ಮಾಡಿದ. ಪುಷ್ಕಲ ಮಹಾಪುಣ್ಯವಂತ. ವೀರಭದ್ರನಿಂದ ಹತನಾಗಿ ಅಮರನಾಗಿದ್ದಾನೆ. ವೀರನಾದ ನೀನು ಶೋಕಿಸದೆ ವೀರನಂತೆ ಹೋರಾಡು. ಆಗಲ್ಲ, ನಾನು ಯುದ್ಧ ಮಾಡುತ್ತೇನೆ. ನೀನು ಕಳಿಸಿದ ವೀರಭದ್ರನಿಂದ ತಾನೇ ನಮ್ಮ ಪುಷ್ಕಳ ಮನಗಿಸಿದ್ದು. ಆದ್ದರಿಂದ ದೇವ, ನಾನು ನಿನ್ನೊಡನೆ ಯುದ್ಧ ಮಾಡುತ್ತೇನೆ.
ಪರಮೇಶ್ವರ. ನಾರಾಯಣ ನಾರಾಯಣ. ದೇವತೆಗಳೇ, ನೋಡಿದಿರಾ, ಸ್ವತಃ ಶಂಕರನೇ ತನ್ನ ಭಕ್ತನಿಗಾಗಿ ಯುದ್ಧ ಮಾಡಲು ಸನ್ನದ್ಧನಾಗಿದ್ದಾನೆ. ಪುಷ್ಕಲನನ್ನು ಕಳೆದುಕೊಂಡ ಶತ್ರುಘ್ನ ಸಾಕ್ಷಾತ್ ಶಿವನೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆ. ನಾನು ಮೊದಲೇ ಅಂದುಕೊಂಡಂತೆ ಭೀಕರ ಕದನವೇ ನಡೆಯಲಿದೆ. ನಿಜ ನಾರದು, ನಿಮ್ಮ ಮಾತು ನಿಜ. ಖಂಡಿತ ಕದನ ಭೀಕರವಾಗಿರುತ್ತದೆ. ಎಂಥ ವಿಚಿತ್ರ ನೋಡಿ, ಶಂಕರನಿಗೆ ರಾಮನ ಮೇಲೆ ಅಪಾರವಾದ ಪ್ರೀತಿ ಸ್ನೇಹಗಳಿವೆ. ಆದರೆ ಈಗ ಶ್ರೀರಾಮನ ಸೈನ್ಯದ ವಿರುದ್ಧ ಶಿವನೇ ಯುದ್ಧ ಮಾಡುವುದೆಂದರೆ ಇಷ್ಟೇ ಅಲ್ಲ ದೇವತೆಗಳೇ, ಇನ್ನು ಏನೇನು ವಿಚಿತ್ರಗಳು ನಡೆಯುವುದೋ ನೋಡುತ್ತೀರಿ.
ಆ